ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಹೆವೆನ್ ಆಫ್ ಸ್ಪೈಸಸ್, ಮಸಾಲೆಗಳ ಸ್ವರ್ಗ. ಇವತ್ತು ಹಿಂದಿನ ಕಾಲದಲ್ಲಿ ಹೆಚ್ಚಾಗಿ ಮಾಡ್ತಿದ್ದಂತ, ಈಗಲೂ ಕೂಡ ಹಳ್ಳಿಗಳ ಸೈಡಲ್ಲಿ ಮಾಡುವಂತ ಸಾಸಿವೆ ಬುತ್ತಿ ಮಾಡೋಣ. ಮೊದಲಿನ ಕಾಲದಲ್ಲಿ ಹೋಟ್ಲುಗಳದ್ದು ವ್ಯವಸ್ಥೆ ಜಾಸ್ತಿ ಇಲ್ಲದ್ರಿಂದ ಎಲ್ಲಾದ್ರೂ ಪ್ರಯಾಣ ಮಾಡುವಾಗ ಅಥವಾ ಊರುಗಳಿಂದ ಊರುಗಳಿಗೆ ಹೋಗುವಾಗ ತಮ್ಮ ಜೊತೆ ಈ ಬುತ್ತಿಗಳನ್ನ ಮಾಡ್ಕೊಂಡು ಹೋಗೋರು. ಕಾರಣ ಈ ಬುತ್ತಿ 2 ರಿಂದ 3 ದಿನ ಇಟ್ರು ಏನೂ ಆಗಲ್ಲ. ಅದರಿಂದ ತುಂಬಾ ದೂರ ಪ್ರಯಾಣಿಸುವಾಗ ತಮ್ಮ ಊಟದ್ದು ವ್ಯವಸ್ಥೆಗೋಸ್ಕರ ಈ ಸಾಸಿವೆ ಬುತ್ತಿಗಳನ್ನ ಮಾಡ್ಕೊಂಡು ತಮ್ಮ ಜೊತೆ ತಗೊಂಡೋಗೋರು. ಈ ಸಾಸಿವೆ ಬುತ್ತಿನ ಮಾಡೋದು ತುಂಬಾ ಸುಲಭ. ಈ ಸಾಸಿವೆ ಬುತ್ತಿನ ಹೇಗ್ ಮಾಡೋದು ಅಂತ ಬನ್ನಿ ನೋಡೋಣ. 1 ಬಟ್ಲಷ್ಟು ಒಣ ಕೊಬ್ಬರಿ ತುರಿ ತಗೊಂಡಿದ್ದೀನಿ. ಹಾಗೆ 1 ಇಂಚ್ನಷ್ಟು ಶುಂಠಿ ತಗೊಂಡಿದ್ದೀನಿ. 1 ಚಮಚದಷ್ಟು ಕಸಕಸೆ ತಗೊಂಡಿದ್ದೀನಿ. 1 ಸಣ್ಣ ಚಮಚದಷ್ಟು ಕಾಳು ಮೆಣಸು, ಹಾಗೆ ಸ್ವಲ್ಪ ಚಕ್ಕೆ, ಲವಂಗ, ಏಲಕ್ಕಿ ತಗೊಂಡಿದ್ದೀನಿ. ಜೊತೆಗೆ ನಮಗೆ 1 ಬಟ್ಲಿನಷ್ಟು ಹುಣಸೆ ಹಣ್ಣಿಂದು ರಸ ಬೇಕು. ನೀವು ಇದನ್ನ ಒಂದೆರಡು ತಾಸು ಮುಂಚೆ ನೆನೆಸಿಟ್ರೆ ನಿಮ್ಗೆ ಈಸಿಯಾಗಿ ರಸ ತಕ್ಕೊಳ್ಳೋಕೆ ಈಸಿ ಆಗುತ್ತೆ. ಹಾಗೆ ನನಗೆ ಇಲ್ಲಿ 1 ಟೇಬಲ್ ಸ್ಪೂನ್ ಅಷ್ಟು ಸಾಸಿವೆ ತಗೊಂಡಿದ್ದೀನಿ. ಹಾಗೆ 1 ದೊಡ್ಡ ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ತಗೊಂಡಿದ್ದೀನಿ. ಮತ್ತೆ ನಿಮಗೆ ಇದಕ್ಕೆ ಬೆಳ್ಳುಳ್ಳಿ ಬೇಕಾಗುತ್ತೆ. ಬೆಳ್ಳುಳ್ಳಿದು ಸಿಪ್ಪೆ ತೆಗೆದ್ಬಿಟ್ಟು ಇಟ್ಕೊಳ್ಳಿ. 1 ಬಟ್ಲಿನಷ್ಟು ಬೇಕಾಗುತ್ತೆ. ಯಾಕೆಂದ್ರೆ ನಾವಿಲ್ಲಿ ರುಬ್ಬುವಂತ ಮಸಾಲೆ ಕೂಡ ಹಾಕೊಳ್ತೀವಿ, ಜೊತೆಗೆ ಒಗ್ಗರಣೆ ಕೂಡ ಬೇಕಾಗುತ್ತೆ. ಹಾಗೆ 7 ರಿಂದ 8 ಹಸಿಮೆಣಸಿನಕಾಯಿ ತಗೊಳ್ಳಿ. ಖಾರ ನಿಮ್ಗೆ ಎಷ್ಟು ಬೇಕು, ಜಾಸ್ತಿ ಬೇಕಾದ್ರೆ ಜಾಸ್ತಿ, ಕಡಿಮೆ ಬೇಕಾದ್ರೆ ಕಡಿಮೆ ತಗೊಳ್ಳಿ. ಸಾಸಿವೆ, ಜೀರಿಗೆ, ಹಾಗೆ ಬೆಳ್ಳುಳ್ಳಿನ ಹಾಕೊಳ್ಳೋಣ. ಬೆಳ್ಳುಳ್ಳಿನ ಸ್ವಲ್ಪ ತೆಗೆದಿಟ್ಕೊಂಡು ಹಾಕೊಳ್ಳಿ. ಬೆಳ್ಳುಳ್ಳಿ ಸಿಪ್ಪೆ ತೆಗಿಬೇಕು. ಇಷ್ಟು ಹಾಕೊಂಡ ನಂತರ ಒಣ ಕೊಬ್ಬರಿ ತುರಿ ಏನ್ ತುರ್ದಿಟ್ಕೊಂಡಿದ್ವಲ್ಲ ಅದನ್ನು ಕೂಡ ಇದಕ್ಕೆ ಹಾಕೊಳ್ಳೋಣ. ಜೊತೆಗೆ ಏನು ಚಕ್ಕಿ, ಲವಂಗ, ಏಲಕ್ಕಿ ಇದೆ, ಕಾಳುಮೆಣಸು ಎಲ್ಲ ಇದೆ, ಅದನ್ನು ಕೂಡ ಇದಕ್ಕೆ ಹಾಕೊಳ್ಳೋಣ. ಸ್ವಲ್ಪ ಬೆಳ್ಳುಳ್ಳಿ ಮತ್ತೆ ಮೆಣಸಿನ್ಕಾಯಿ ಒಂದನ್ನು ಬಿಟ್ಟು ಮಿಕ್ಕಿರೋ ಎಲ್ಲ ಪದಾರ್ಥನೂ ಹಾಕೊಂಡು ನೀರ್ ಹಾಕ್ದಲೆ ಇದನ್ನ ರುಬ್ಕೊಳ್ಬೇಕು. ಸ್ವಲ್ಪ ಎಲ್ಲ ಡ್ರೈ ಐಟಮ್ ಆಗಿರೋದ್ರಿಂದ ಗ್ರೈಂಡ್ ಆಗೋದು ಸ್ವಲ್ಪ ಕಷ್ಟ ಆಗುತ್ತೆ. ತುಂಬಾ ತರಿಯಾಗಿ ರುಬ್ಕೊಳ್ಬೇಡಿ. ಆದಷ್ಟು ಸ್ಪೂನ್ ಸಹಾಯದಿಂದ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಸಣ್ಣದಾಗಿ ಪೌಡರ್ ಆಗೋ ತರ ಇದನ್ನ ರುಬ್ಕೊಳ್ಳಿ. ಇದನ್ನ ಈಗ ಪೌಡರ್ ಮಾಡ್ಕೊಳ್ಳೋಣ ತುಂಬಾ ಚೆನ್ನಾಗಿ. ಈ ಸಾಸಿವೆ ಬುತ್ತಿ ಮಾಡೋದಕ್ಕೆ ಮುಂಚೆ ನೀವು ಪಕ್ಕದಲ್ಲಿ ಅನ್ನ ಮಾಡಿಟ್ಕೊಳ್ಳಿ. ಅನ್ನ ಉದ್ರುದ್ರಾಗಿದ್ರು ಓಕೆ, ಮೆತ್ತಗಿದ್ರು ಓಕೆ. ಮೊದ್ಲಿನ ಕಾಲದಲ್ಲೆಲ್ಲ ಈ ಅನ್ನ ಮಾಡೋದಕ್ಕೆ ಅನ್ನನ ಮೆತ್ತಗೆ ಮಾಡ್ಕೊಳ್ಳೋರು. ನಿಮಗೆ ಹೇಗೆ ಬೇಕೋ ಹಾಗೆ ಮಾಡ್ಕೊಳ್ಳಿ. ಉಂಡಿ ಮಾಡೋದ್ರೆ ಸ್ವಲ್ಪ ಮೆತ್ತಗೆ ಮಾಡ್ಕೊಳ್ಳಿ. ಹಂಗೆ ನೀವು ಚಿತ್ರಾನ್ನ, ಪಲಾವ್ ಈ ತರ ತಿನ್ನೋದಾದ್ರೆ ಉದ್ರುದ್ರಾಗಿದ್ರು ಪರವಾಗಿಲ್ಲ, ಏನಾಗಲ್ಲ. ಎಣ್ಣೆ ಕಾದಿದ ನಂತರ ನಾನಿಲ್ಲಿ ಸ್ವಲ್ಪ ಸಾಸಿವೆ, ಜೀರಿಗೆ ಹಾಕೊಳ್ತಿದ್ದೀನಿ. ಸ್ವಲ್ಪ ಆಯಿಲ್ ಇದಕ್ಕೆ ಮುಂದೆ ಇರಬೇಕು. ಹಾಗಾಗಿ ನಾನಿಲ್ಲಿ 1 ಕಪ್ಪು ಅನ್ನಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕೊಂಡಿದ್ದೀನಿ. ಹಾಗೆ ಅವಾಗಲೇ ಉಳಿಸ್ಕೊಂಡಿದ್ವಲ್ಲ ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಅದನ್ನು ಕೂಡ ಇದಕ್ಕೆ ಹಾಕೊಳ್ತಾ ಇದ್ದೀನಿ. ಜೊತೆಗೆ ಅವಾಗಲೇ ಏನು ಪೌಡ್ರ್ ಮಾಡ್ಕೊಂಡಿದ್ವಲ್ಲ ಆ ಪೌಡ್ರ್ ಹಾಕೊಂಡಿದ್ದೀನಿ. ಇದಕ್ಕೆ ಏನು ನೀರು ಮುಟ್ಸಲ್ಲ, ಎಲ್ಲ ಡ್ರೈ ಆಗೇ ಇರುತ್ತೆ. ಏನು ನಾವು ಹುಣಸೆಹಣ್ಣಿಂದ ಏನು ರಸ ತಗೊಳ್ತೀವಿ ಅದಷ್ಟೇ ಇದಕ್ಕೆ. ಇದು ಎಣ್ಣೆಲಿ ಸ್ವಲ್ಪ ಹೊತ್ತು ಫ್ರೈ ಆಗಲಿ. ಇದು ಎಣ್ಣೆ ಬಿಡಬೇಕು. ಎಣ್ಣೆ ಬಿಟ್ಟಿದ ನಂತರ ಇದಕ್ಕೆ ನಾವು ರೆಡಿ ಮಾಡ್ಕೊಂಡಿರೋಂಥ ಹುಣಸೆಹಣ್ಣಿಂದು ರಸ ಹಾಕಬೇಕು. ಅಲ್ಲಿವರೆಗೂ ಇದನ್ನ ಎಣ್ಣೆಲಿ ತುಂಬಾ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಕೊಬ್ಬರಿ ಎಲ್ಲ ಇರೋದ್ರಿಂದ 2-3 ನಿಮಿಷ, 5 ನಿಮಿಷ ಆಗಿದ ನಂತರ ಇದು ಎಣ್ಣೆ ಬಿಡೋದಕ್ಕೆ ಶುರು ಆಗುತ್ತೆ. ಉರಿ ಜೋರ್ ಇಟ್ಕೊಬೇಡಿ, ಎಲ್ಲ ಡ್ರೈ ಪೌಡರ್ ಆಗಿರೋದ್ರಿಂದ ಬೇಗ ಸೀದೋಗುತ್ತೆ. ಅದರಿಂದ ಮೀಡಿಯಂ ಫ್ಲೇಮಲ್ಲಿ ಎಣ್ಣೆ ಬರೋವರೆಗೂ ಇದನ್ನ ಎಣ್ಣೆಲೇನೆ ಫ್ರೈ ಮಾಡ್ಕೊಳ್ಳಿ. ಈಗ ಅವಾಗಲೇ ಏನು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಹುಣಸೆಹಣ್ಣಿನ ರಸ, ಅದನ್ನ ಇದಕ್ಕೆ ಹಾಕೊಳ್ಳೋಣ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ. ಇದು ಬೇಯೋದಕ್ಕೆ 5 ರಿಂದ 6 ನಿಮಿಷ ಟೈಮ್ ತಗೊಳುತ್ತೆ. ಇದು ಸ್ವಲ್ಪ ಪೂರ ಗಟ್ಟಿ ಆಗಬೇಕು. ಗಟ್ಟಿ ಆಗೋವರೆಗೂ ನಾವು ಇದನ್ನ ಬೇಯಿಸ್ಕೋಬೇಕು. ಇದನ್ನು ಅಷ್ಟೇ ಮೀಡಿಯಂ ಫ್ಲೇಮಲ್ಲಿ ಗಟ್ಟಿ ಆಗೋವರೆಗೂ ಬೇಯಿಸ್ಕೊಳ್ಳೋಣ. ಇದೇನು 1 ಕಪ್ ಇದೆ, ಇದು ಕಡಿಮೆ ಆಗಿ ಅರ್ಧ ಕಪ್ಪು, 1/4 ಕಪ್ ಲೆಕ್ಕಕ್ಕೆ ಬರೋವರೆಗೂ ನೀವು ಇದನ್ನ ಕುದಿಸ್ಕೋಬೇಕು. ಇನ್ನೊಂದು, ಈ ಸಾಸಿವೆ ಬುತ್ತಿ ಮಾಡಕ್ಕೆ ಏನು ಟ್ರಿಕ್ ಅಂದ್ರೆ, ಇದು ಇನ್ನು ತುಂಬಾ ದಿನ ಬಾಳಿಕೆ ಬರಬೇಕು ನಿಮಗೆ ಅನ್ನ ಅನ್ನೋದಾದ್ರೆ
ನೀವು ಇದಕ್ಕೆ ಅನ್ನ ಏನು ಮಾಡ್ಕೊಂಡಿರ್ತೀರಲ್ಲ, ಅನ್ನ ಮಾಡ್ಕೊಂಡ ನಂತರ ಅನ್ನನ ಒಂದು ಪರಾತಲ್ಲಿ ಅಥವಾ ಒಂದು ಪ್ಲೇಟಲ್ಲಿ ಹರಡ್ಕೊಂಡು ಅದಕ್ಕೆ ಸ್ವಲ್ಪ ಒಂದು 2 ಚಮಚದಷ್ಟು ಆಯಿಲ್ನ ಹಾಕ್ಕೊಂಡು, ಬರೀ ಆಯಿಲ್ ಬಿಸಿ ಮಾಡಿರೋದಲ್ಲ, ಹಸಿ ಎಣ್ಣೆನೆ ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಕೊಂಡು ನಂತರ ಇದೇನು ರೆಡಿ ಮಾಡ್ಕೊಂಡಿದೀವಲ್ಲ ನಾವು ಸಾಸಿವೆ ಬೂತಿದು ಮಸಾಲ, ಇದನ್ನ ಹಾಕಿ ಕಲ್ಸೋದ್ರಿಂದ ಅನ್ನ ಇನ್ನು ತುಂಬಾ ದಿನ ಉಳಿಯುತ್ತೆ, ಏನೋ ಆಗಲ್ಲ ಅಂತ ನಮ್ಮ ತಾಯಿ ಹೇಳಿದ್ರು. ನೋಡಿ ಈಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಅವಾಗೆಲ್ಲ ತುಂಬಾ ಜಾಸ್ತಿ ಮಾಡೋರು, ಈಗೆಲ್ಲ ಎಲ್ಲಾ ಕಡೆಗೂ ಹೆಜ್ಜೆಗೂ ಹೋಟ್ಲ್ ಇದೆ, ಹೀಗಾಗಿ ಯಾರು ಈ ತರದ್ದೆಲ್ಲ ರೆಸಿಪಿಗಳನ್ನ ಈಗ ಮಾಡ್ಕೊಂಡು ತಲೆ ಕೆಡಿಸ್ಕೊಂಡು ಕೂರಲ್ಲ. ಆದ್ರೆ ನಮ್ ಟ್ರೆಡಿಷನಲ್ ರೆಸಿಪಿಗಳು ಅಳಿಸೋಗ್ಬಾರ್ದು ಅನ್ನೋ ಕಾರಣದಿಂದ ಇವತ್ತು ಮಾಡಿ ತೋರಿಸ್ತಾ ಇದ್ದೀನಿ. ಇದು ಮಾಡಿದ ತಕ್ಷಣ ತಿನ್ನೋದಕ್ಕಿಂತ ಸ್ವಲ್ಪ ಹೊತ್ತು ಬಿಟ್ಟು ತಿಂದ್ರೆ ತುಂಬಾ ಟೇಸ್ಟಿ ಆಗಿರುತ್ತೆ. ಖಂಡಿತ ಟ್ರೈ ಮಾಡಿ ನೋಡಿ ಮನೇಲಿ. ನಾನು ಹೇಳಿದ್ನಲ್ಲ, ನೀವು ಬೇಕು ಅಂದ್ರೆ ಇದೇ ರೀತಿಯಾಗಿ ಊಟ ಮಾಡ್ಬೋದು, ಬೇಡ ಅಂದ್ರೆ ಉಂಡೆ ತರ ಬುತ್ತಿ ಅಂತ ಏನ್ ಹೇಳ್ತಾರೆ, ಉಂಡೆ ತರ ದೊಡ್ಡ ದೊಡ್ಡ ಲಾಡು ತರ ಮಾಡ್ಕೊಂಡು ತಿನ್ಬೋದು. ಈಸಿ ಆಗಿರೋಂಥ ಸಾಸಿವೆ ಬುತ್ತಿ ತೋರಿಸಿದ್ದೀನಿ. ಇದಕ್ಕೆ ಕಡಲೆಬೇಳೆ ಉದ್ದಿನಬೇಳೆ ಕೂಡ ಹಾಕ್ತಾರೆ, ಬಟ್ ಇದು ತುಂಬಾ ದಿನ ಬೇಕು ಅನ್ನೋದಾದ್ರೆ ಅದು ಯಾವ್ದನ್ನು ಹಾಕಬಾರ್ದು. ಇಲ್ಲ ನಡೆಯುತ್ತೆ, ಒಂದೊತ್ತಿಗಷ್ಟೇ ನಡೆಯುತ್ತೆ ಅನ್ನೋದಾದ್ರೆ ನೀವು ಇದಕ್ಕೆ ಒಗ್ಗರಣೆಗೆ ಕಡಲೆಬೇಳೆ ಉದ್ದಿನಬೇಳೆ ಕೂಡ ಹಾಕಿ ಒಗ್ಗರಣೆಗೆ ಹಾಕೊಳ್ಬೋದು. ಏನು ಆಗ್ಬಾರ್ದು ಅನ್ನೋದಾದ್ರೆ ನೀವು ಇದಕ್ಕೆ ಕಡಲೆಬೇಳೆ ಉದ್ದಿನಬೇಳೆನ ಅವಾಯ್ಡ್ ಮಾಡ್ಬೋದು. ನೋಡಿ, ನಮ್ಮ ಟ್ರೆಡಿಷನಲ್ ಸಾಸಿವೆ ಬುತ್ತಿ ರೆಡಿ ಆಗಿದೆ. ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು.